ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗಿತ್ತು. ಡಿಸಿ ಅವರು ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಏನು ಶಾಂತಿ ಸಭೆ ಅಂತೆ. ಬೇರೆ ಇನ್ಯಾವುದೇ ಪಥಸಂಚಲನದಲ್ಲಿ ಆಗದೇ ಇರುವಂಥದ್ದು ಆರ್ಎಸ್ಎಸ್ನ ಪಥಸಂಚಲನೆಯಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಂಥದ್ದು. ಚಿತ್ತಾಪುರದಲ್ಲಿ ಸಂಘ ಪರೇಡ್ಗೆ ದಾರಿ ಮುಕ್ತಾನ ಆಗಿದ್ದಾಗ 10 ಸಂಘಟನೆಗಳಲ್ಲಿ ಯಾರಿಗೆ ಪಥಸಂಚಲನಕ್ಕೆ ಅವಕಾಶ, ಶಾಂತಿ ಸಭೆ ಮಾಡ್ತಾ ಇದ್ದ. ಅಲ್ಲಿರುವಂತಹ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೀತಾ ಇದೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಸೇರಿ 10 ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ವು. ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಈಗ 10 ಸಂಘಟನೆಗಳು ಕೂಡ ಶಾಂತಿ ಸಭೆಯಲ್ಲಿ ಭಾಗಿಯಾಗಿವೆ. ಯಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ, ಹೇಗೆ ಎತ್ತ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಮುಂಚೆನೇ ಇವರೆಲ್ಲ ಕೇಳಿದ್ರ, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಇವರೆಲ್ಲ ಅಲ್ಲಿ ಇರುವಂತ ಹೇಳೋ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ಪರವಾನಗಿ ಏನಾದರೂ ಪಡ್ಕೊಂಡಿದ್ರ, ಅಥವಾ ಆರ್ಎಸ್ಎಸ್ ಈ ಪರವಾನಗಿಯನ್ನು ಪಡ್ಕೊಂಡ ನಂತರ ನಾವು ಮಾಡ್ತೀವಿ ಅಂತ ನಿಂತ್ಕೊಂಡ್ರ, ಇವೆಲ್ಲವೂ ಕೂಡ ಚರ್ಚೆಗೆ ಒಳಪಡುತ್ತೆ. ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಯಾವ ರೀತಿಯಾದಂಥ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಾರಾ, ಹೇಗೆ ಎತ್ತ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಾಗ ಪಥಸಂಚಲನ ಹೇಗೆ ಸಾಗುತ್ತೆ, ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಈಗ ಯಾರು ನಿಂದಿರಬಾರ್ದು. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈ ಆರ್ಎಸ್ಎಸ್ ಪಥಸಂಚಲನ ಶುರುವಾಗಿ ಜಟಾಪಟಿ ಆದ ನಂತರ ಈ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಸೇರಿದಂತೆ ಇನ್ನುಳಿದಂಥ ಸಂಘಟನೆಗಳು ನಾವು ಮಾಡ್ತೀವಿ ಅಂತ ಬಂದಿದ್ದ, ಅಥವಾ ಅವರು ಮುಂಚೆನೇ ಪರವಾನಗಿಯನ್ನ ಪಡ್ಕೊಂಡಿದ್ದ? ಈ ಸಂಘರ್ಷಕ್ಕೆ ನಾಂದಿ ಹಾಡಿದ್ದು ಆರ್ಎಸ್ಎಸ್ ಪಥಸಂಚಲನ ಬೇಡ ಅಂತ ನಿಲ್ಲಿಸಿದ್ದೇ ಇವೆಲ್ಲದಕ್ಕೂ ಕೂಡ ಪುಷ್ಟಿಯನ್ನ ತಂದಿಟ್ಟಿದ್ದ. ಅರುಣ್, ಏನಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ಪ್ರಕರಣ ಸಂಬಂಧ ಏನಂದ್ರೆ, ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಏನಂದ್ರೆ ಒಂದು ಪತ್ರವನ್ನು ಬರೀತಾರೆ, ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮವನ್ನು ಬ್ಯಾನ್ ಮಾಡಬಾರ್ದು ಅಂತ. ಸೊ ಅದಕ್ಕಿಂತ 2 ದಿನ ಮುಂಚಿತವಾಗಿ ಒಂದು ಪಥಸಂಚಲನಕ್ಕಾಗಿ ಏನಂದ್ರೆ ಅಲ್ಲಿನ RSS ಮುಖಂಡರು ಚಿತ್ತಾಪುರ ತಹಶೀಲ್ದಾರ್ಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿರ್ತಾರೆ, ನಮಗೆ RSS ಪಥಸಂಚಲನಕ್ಕೆ ಕೊಡಿ ಅಂತ. ಸೊ ಅದಕ್ಕೆ ಏನಂದ್ರೆ ಭೀಮ್ ಆರ್ಮಿ ಸೇರಿದಂತೆ ಬಹುತೇಕ ಸಂಘಟನೆಗಳೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಲು ಈ ರೀತಿಯಾಗಿ ಅವರ ಕ್ಷೇತ್ರದಲ್ಲಿ RSS ಪಥಸಂಚಲನ ಮಾಡಲಾಗ್ತಾ ಇದೆ ಅಂತ ಹೇಳಿ ಸುಮಾರು 10ಕ್ಕೂ ಹೆಚ್ಚು ಸಂಘಟನೆಗಳು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಅದಾದ ಬಳಿಕ ಇವತ್ತು ಏನಂದ್ರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಈ ಒಂದು ಶಾಂತಿ ಸಭೆಗೆ ಈಗಾಗಲೇ ಆರಂಭವಾಗಿದ್ದು, RSS ಸೇರಿದಂತೆ 10 ಸಂಘಟನೆಯ ಪ್ರತಿ ಸಂಘಟನೆಯಿಂದಲೂ ಕೂಡ 3 ಜನ ಮುಖಂಡರು ಈಗಾಗಲೇ ಆಗಮಿಸಿದ್ದು, ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್, ಅಡ್ಡೂರು ಶ್ರೀನಿವಾಸ್ಲು ನೇತೃತ್ವದಲ್ಲಿ ಈ ಒಂದು ಸಭೆ ಈಗಾಗಲೇ ಆರಂಭವಾಗಿದೆ. ಇನ್ನು ಆ ಸಭೆ ಆರಂಭಕ್ಕೂ ಮುನ್ನ ಏನಂದ್ರೆ ಭೀಮ್ ಸೇನೆಯ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಕೆಲ ಸಮಯ ವಾಗ್ವಾದ ಆಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ನಮಗೂ ಕೂಡ ಈ ಒಂದು ಸಭೆಗೆ ಒಂದು ಪರ್ಮಿಷನ್ ಕೊಡಿ ಅಂತ ಭೀಮ್ ಸೇನೆಯ ಕೆಲ ಮುಖಂಡರು ಇಲ್ಲಿ ಬಂದು ಪೊಲೀಸರ ಜೊತೆ ವಾಗ್ವಾದ ನಡೆಸಿದಂತ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಡಳಿತ ತಿಳಿಸಿದಂತೆ 10 ಸಂಘಟನೆಗಳಿಗೆ ಮಾತ್ರ ನಾವು ಅವಕಾಶ ಕೊಡ್ತಾ ಇದ್ದೀವಿ, ಇನ್ನುಳಿದಂತೆ ಯಾವ ಸಂಘಟನೆಗಳಿಗೂ ಕೂಡ ಅನುಮತಿ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೆಲ ಕಾಲ ಪೊಲೀಸರು ಮತ್ತು ಭೀಮ್ ಸೇನೆ ನಡುವೆ ವಾಗ್ವಾದ ನಡೀತು. ಅದಾದ ಬಳಿಕ ಪೊಲೀಸರು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಿಂದ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಈಗ ಸದ್ಯ ಏನಂದ್ರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈಗ ಸಭೆ ಆರಂಭವಾಗಿದೆ. ಪ್ರತಿಯೊಂದು ಸಂಘಟನೆಗೂ ಕೂಡ ಲಿಖಿತವಾಗಿ ಹೇಳಿಕೆಯನ್ನು ಸಲ್ಲಿಸುವಂತೆ ಕಲಬುರಗಿ ಜಿಲ್ಲಾಡಳಿತ ಈಗಾಗಲೇ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ, ಅದರ ಪ್ರಕಾರ ಈಗಾಗಲೇ ಮೊದಲಿಗೆ ಲಿಖಿತವಾದ ಹೇಳಿಕೆಯನ್ನು ಪ್ರತಿ ಸಂಘಟನೆಯಿಂದಲೂ ಕೂಡ ಪಡಿತಾ ಇದ್ದಾರೆ. ಅದಾದ ಬಳಿಕ ಎಲ್ಲರಿಂದಲೂ ಕೂಡ ಲಿಖಿತ ಹೇಳಿಕೆ ಪಡೆದ ಬಳಿಕ ಏನಂದ್ರೆ ಪ್ರತಿಯೊಂದು ಸಂಘಟನೆಗೂ ಕೂಡ ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸೋದಕ್ಕೆ ಕಲಬುರಗಿಯ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಪ್ರವೀಣ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೀತಾ ಇರೋದು. ಜೈ ಭೀಮ್ ಸೇನೆ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೀತಾ ಇದೆ. ಶಾಂತಿ ಸಭೆಯ ಅನುಮತಿ ಇಲ್ಲದ ಹಿನ್ನೆಲೆಯಲ್ಲಿ ಅವಕಾಶವನ್ನ ಪೊಲೀಸರು ನೀಡಿಲ್ಲ. ಸಭೆಗೆ ಅವಕಾಶ ನೀಡಿಲ್ಲ ಅಂತ ಜೈ ಭೀಮ್ ಸೇನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ನಮ್ಮನ್ನು ಉದ್ದೇಶಪೂರ್ವಕವಾಗಿ ಸಭೆಗೆ ಬಿಡುತ್ತಿಲ್ಲ, ಸಭೆಗೆ ಅವಕಾಶ ಕೊಡದಿದ್ರೆ ಗಲಾಟೆ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯುವಂತ ಸಂದರ್ಭದಲ್ಲಿ ಜೈ ಭೀಮ್ ಸೇನೆ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೀತಾ ಇದೆ.
ಹೋರಾಟ ಮಾಡ್ಬೇಕಾಗ್ತದ. ನಿಮ್ಮಲ್ಲಿ ಅಮ್ಮ ನೀವು ಪೇಪರ್ ಬೇಡಕತ್ತೀನಿ ನಾ ಕುಂದು ಕಟ್ತೀನಿ ಮಾತಾಡಿದ್ರೆ ನೀನು ಸೀದಾ ಮಾಡ್ಬಿಡ್ತಾ ಎಲ್ಲಿ ಹೋಗೋದಕ್ಕೆ ಮೇಡಮ್ ಯಾಕೆ ಬೇಡ ಅಂತೀನಿ ಸಮಾಧಾನ ನೀವು ಮಾಡೋ ಸಮಾಧಾನ ಇಲ್ಲ ಹೋರಾಟ ಮಾಡ್ತೀನಿ. ಸೊ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರನ್ನ ಕರೆಸಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರ ಜೈ ಭೀಮು, ಅಲ್ಲಿ ಭೀಮ್ ಆರ್ಮಿ ಅಂತ ಒಂದಿದೆ, ಅವರನ್ನು ಕರೆದಿದ್ದಾರೆ. ಜೈ ಭೀಮ್ ಅಂತ ಹೇಳಿ ಇವ್ರದ್ದು ಒಂದಂತೆ, ಇವರು ನನ್ನ ಮನೆ ಯಾಕೆ ಕರ್ಕೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇವರು ಅಲ್ಲೇನಾದರೂ ಮೆರವಣಿಗೆ ಮಾಡೋಕ್ಕೆ ಅವಕಾಶವನ್ನು ಕೇಳಿದ್ರ ಅಥವಾ ಈಗ ಬಂದುಬಿಟ್ಟು ನಮ್ಮದು ಒಂದು ಇರಲಿ ಅಂತ ಹೋಗ್ತಾ ಇದ್ದಾರಾ? ನೋಡಿ, ಕೆಲವು ಕಡೆಗಳಲ್ಲಿ ಕೆಲವು ಪುಂಡಾಟಿಕೆಗಳು ತುಂಬ ಜಾಸ್ತಿ ಇರುತ್ತೆ. ಬೇಕು ಅಂತಲೇ ಕೆಲವರು ಬರ್ತಾರೆ ಅಲ್ಲಿಗೆ, ಇಂಥವು ನಾವು ತೋರಿಸ್ಕೊಳ್ಳೋಕೆ ಅಂತ.